ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಲೇಬರ್ ಕಾರ್ಡ್ ಹೊಂದಿದವರ ಮಕ್ಕಳ ಸ್ಕಾಲರ್ಶಿಪ್ ಅಂದರೆ ಕಟ್ಟಡ ಕಾರ್ಮಿಕರ ಲೇಬರ್ ಕಾರ್ಡ್ ಹೊಂದಿರೋ ಸ್ಕಾಲರ್ಶಿಪ್ SSP ಪೋರ್ಟಲ್ ಮುಖಾಂತರ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಮುಖಾಂತರ SSP ಪೋರ್ಟಲ್ ಮುಖಾಂತರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ನೋಡಿ, ಇಲ್ಲಿ ssp.karnataka.gov.in SSP ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಲು ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಳಿ. ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡ್ತಾಯಿದ್ರೆ ವೆಬ್ಸೈಟ್ಗೆ ಫಸ್ಟ್ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಆದ ಬಳಿಕ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮಾಡಿಕೊಳ್ಳಬೇಕು. ಪೋಸ್ಟ್ ಮ್ಯಾಟ್ರಿಗೂ ಕೂಡ ಸೇಮ್ ಪ್ರೊಸೀಜರ್ ಆಗಿರುತ್ತೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಲು. ಇಲ್ಲಿ ನೋಡಿ, ಲಾಗಿನ್ ಆದ ಬಳಿಕ ನಿಮ್ಮ ಡ್ಯಾಶ್ಬೋರ್ಡ್ ಈ ರೀತಿ ಬಂದಿರುತ್ತೆ. ಅಪ್ಲೈ ಫಾರ್ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಬಂದಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ಬಳಿಕ ನೋಡಿ, ಇಲ್ಲಿ 3 ಸ್ಟೆಪ್ಸ್ ಬಂದಿರುತ್ತೆ. ಇದನ್ನು ಕ್ಲೋಸ್ ಮಾಡಿ ಇಲ್ಲಿ ಸ್ಟೆಪ್ 1, ಸ್ಟೆಪ್ 2 ಮತ್ತು ಸ್ಟೆಪ್ 3 ಇರುತ್ತೆ ನೋಡಿ. ಇಲ್ಲಿ ಫಸ್ಟ್ ಸ್ಟೆಪ್ಪನ್ನು ಅಪ್ಲೈ ಮಾಡಲು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಯಾಟ್ಸ್ ID ನಂಬರ್ ಕೇಳುತ್ತೆ. ಫಸ್ಟ್ ಟೈಮ್ ಇಲ್ಲಿ ಸ್ಯಾಟ್ಸ್ ನಂಬರ್ ಹಾಕಬೇಕು. ಇಲ್ಲಿ ವಿದ್ಯಾರ್ಥಿಯ ಶಾಲೆಯಿಂದ ಪಡೆದ ಒಂದು ಸ್ಯಾಟ್ಸ್ ನಂಬರ್ ಆಗಿರುತ್ತೆ, ಅದನ್ನು ಹಾಕಿ ಡೀಟೇಲ್ಸ್ ಎಲ್ಲ ಫೆಚ್ ಆಗಿರುತ್ತೆ. ನಂತರ ಡಸ್ ಯುವರ್ ಪೇರೆಂಟ್ಸ್ ಎಂಗೇಜ್ ಇನ್ ಅನ್ಕ್ಲೀನ್ ಅಕ್ಯುಪೇಷನ್ ಅಂತ ಇದೆ, ನೋ ಅಂತ ಸೆಲೆಕ್ಟ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಜನರಲ್ ಅಂದರೆ ಬೇರೆಯವರಿಗೆ ಕಟ್ಟಡ ಕಾರ್ಮಿಕರ ಕಾರ್ಡ್ ಯಾರು ಹೊಂದಿಲ್ಲ ಅವರಿಗೆ ಡೂ ಯು ಹ್ಯಾವ್ ಅಂದರೆ ನೋಡಿ, ಡೂ ಯು ಹ್ಯಾವ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಇದೆ. ಎಸ್ ಮೇಲೆ ಕ್ಲಿಕ್ ಮಾಡಿ RD ನಂಬರ್ ಹಾಕಿ ಡೀಟೇಲ್ಸ್ ಬಂದಿರುತ್ತೆ, ಅದನ್ನು ಅಪ್ಲೈ ಮಾಡ್ತಾ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಒಂದು ಪಕ್ಷ ಲೇಬರ್ ಕಾರ್ಡ್ ಹೊಂದಿದವರ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಹಾಕ್ತಾ ಇದ್ದರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಬೇಕು. ಹೌದು ಸ್ನೇಹಿತರೆ, ನಿಮ್ಮ ಬಳಿ ಜಾತಿ ಆದಾಯ ಪ್ರಮಾಣ ಪತ್ರ ಇದೆಯೇ ಅಂತ ಇದೆ. ನಿಮ್ಮ ಬಳಿ ಇದ್ದರೂ ಕೂಡ ನೀವು ನೋ ಅಂತ ಸೆಲೆಕ್ಟ್ ಮಾಡಬೇಕು. ನಂತರ ಅಲ್ಲಿ ರಿಲಿಜನ್ ಸೆಲೆಕ್ಟ್ ಮಾಡಿ ಕ್ಯಾಟಗರಿ ಮೇಲೆ ನೀವು ಸೆಲೆಕ್ಟ್ ಮಾಡಿದರೆ ನೋಡಿ, ಇಲ್ಲಿ ಆಪ್ಷನ್ಸ್ ಎಲ್ಲ ಬಂದಿರುತ್ತೆ. ಅಪ್ಲೈ ಫಾರ್ ರೈತ ವಿದ್ಯಾನಿಧಿ ಇದೆ, ಅಗ್ರಿಕಲ್ಚರ್ ಲೇಬರ್ ರೈತ ವಿದ್ಯಾನಿಧಿ ಇದೆ, ಮತ್ತು ನೋಡಿ ಮೀನುಗಾರರ ವಿದ್ಯಾನಿಧಿ ಇದೆ, ಎಜುಕೇಷನಲ್ ಅಸಿಸ್ಟೆನ್ಸ್ ಟು ಚಿಲ್ಡ್ರನ್ ಆಫ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ನೋಡಿ, ಇಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳ ಸಹಾಯಧನಕ್ಕಾಗಿ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಬೇಕು. ನೋಡಿ, ಈಗ ನೀವು ಡೂ ಯು ಹ್ಯಾವ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಅಂತ ಇದೆಯಲ್ಲ, ಅಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿದರೆ ಮಾತ್ರ ಈ ಆಪ್ಷನ್ ಬರುತ್ತೆ. ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಪ್ಲೈ ಆಗಲ್ಲ. ಆದ್ದರಿಂದ ಡೂ ಯು ಹ್ಯಾವ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಮೇಲೆ ನೀವು ನೋ ಅಂತ ಸೆಲೆಕ್ಟ್ ಮಾಡಿ, ನಂತರ ಕ್ಯಾಟಗರಿ ಸೆಲೆಕ್ಟ್ ಮಾಡಿ, ಇಲ್ಲಿ ಎಲ್ಲ ಆಪ್ಷನ್ ಬಂದಿರುತ್ತೆ. ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದರೆ ಮಾತ್ರ ಇಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ, ಇಲ್ಲಾಂದರೆ ಅಪ್ಲೈ ಆಗಲ್ಲ. ಪ್ರೀ ಮ್ಯಾಟ್ರಿಕ್ ಮತ್ತು ಪೋಸ್ಟ್ ಮ್ಯಾಟ್ರಿಕ್ ಎರಡೂ ಕೂಡ ಸೇಮ್ ಪ್ರೊಸೀಜರ್ ಆಗಿರುತ್ತೆ. ಬಾಕಿ ಪ್ರೊಸೀಜರ್ ಫಾಲೋ ಮಾಡಿ ಡೀಟೇಲ್ಸ್ ಎಲ್ಲ ಹಾಕಿ, ಇಲ್ಲಿ ಅಡ್ರೆಸ್ ಎಲ್ಲ ಹಾಕಿ, ಬೇರೆ ಸ್ಕಾಲರ್ಶಿಪ್ ನೀವು ಯಾವ ರೀತಿ ಅಪ್ಲೈ ಮಾಡ್ತೀರೋ ಅದೇ ರೀತಿ ಆಗಿರುತ್ತೆ ಎಲ್ಲ ಪ್ರೊಸೀಜರು. ನೋಡಿ, ಇಲ್ಲಿ ಬಿಫೋರ್ ಅಪ್ಲೈಯಿಂಗ್ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಪ್ಲೈ ಈ ಲೇಬರ್ ಕಾರ್ಡ್. ನಿಮ್ಮ ಬಳಿ ಹಳೆಯ ಲೇಬರ್ ಕಾರ್ಡ್ ಇದ್ದರೆ ಅದನ್ನು ನೀವು ಈ ಕಾರ್ಡ್ ಅಂತ ನೀವು ಮಾಡಿಸಿಕೊಳ್ಳಬೇಕು. ನಿಮಗೆ ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರಿಗೆ ಹೋಗಿ ನಿಮ್ಮ ಲೇಬರ್ ಕಾರ್ಡನ್ನು ಈ ಕಾರ್ಡ್ ಮುಖಾಂತರ ಚೇಂಜ್ ಮಾಡಿಸಿಕೊಳ್ಳಬೇಕು. ಇಲ್ಲಿ ಲೇಬರ್ ಕಾರ್ಡಿನಲ್ಲಿರುವ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ರೆಫರೆನ್ಸ್ ನಂಬರ್ ಹಾಕಿ, ವೆರಿಫೈ ಮೇಲೆ ಕ್ಲಿಕ್ ಮಾಡಿ, OTP ಹಾಕಿ, ಸದಸ್ಯರ ಎಲ್ಲ ಡೀಟೇಲ್ಸಲ್ಲಿ ಹಾಕಿದರೆ ಅದು ಈ ಕಾರ್ಡ್ ಆಗಿ ಜನ್ರೇಟ್ ಆಗುತ್ತೆ. ಅದನ್ನು ಮಾಡಿದ ನಂತರವೇ ನೀವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ನೀವು ಆಲ್ರೆಡಿ ಲೇಬರ್ ಕಾರ್ಡ್ ಹೊಂದಿದ್ದು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ಮತ್ತೆ ಪುನಃ ನೀವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕಾಗಲ್ಲ. ಆದ್ದರಿಂದ ಒಂದೇ ಟೈಮ್ ಅಂದರೆ SSP ಸ್ಕಾಲರ್ಶಿಪ್ ಹಾಕುವ ಸಮಯದಲ್ಲಿ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಮತ್ತು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಒಂದೇ ಟೈಮ್ ಅಪ್ಲೈ ಆಗೋದು. ಆದ್ದರಿಂದ ನೀವು ಫಸ್ಟು ಲೇಬರ್ ಕಾರ್ಡ್ನ ಈ ಕಾರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಆಮೇಲೆ SSP ಪೋರ್ಟಲ್ ಮುಖಾಂತರ ನೀವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು. ನೋಡಿ, ಇಲ್ಲಿ ಸ್ಟೆಪ್ 2ನ ಫಸ್ಟ್ ಸ್ಟೆಪ್ ಆದ ನಂತರ ಸ್ಟೆಪ್ 2ನ ಫಾಲೋ ಮಾಡಬೇಕು. 6 ಡೇ ಸ್ಕಾಲರ್ ಅಂತ ಇದೆ, ಎಸ್ ಅಂತ ಸೆಲೆಕ್ಟ್ ಮಾಡಿ ಸೇವ್ ಮಾಡಿಕೊಳ್ಳಬೇಕು. ಸೇವ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇದು ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಈಗ ಅಪ್ಲೈ ಆಗ್ತಾ ಇದೆ. ನಂತರ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಯುವರ್ ಅಪ್ಲಿಕೇಶನ್ ನೋಡಿ ಸಬ್ಮಿಟೆಡ್ ಸಕ್ಸಸ್ಫುಲಿ ಆ್ಯಂಡ್ ಪ್ಲೀಸ್ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಅಂತ ಬಂದಿರುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಪ್ರಿಂಟ್ ಮಾಡಿಕೊಂಡು ನಿಮ್ಮ ಶಾಲೆಗೆ, ನಿಮ್ಮ ಸ್ಕೂಲಿಗೆ ಸಬ್ಮಿಟ್ ಮಾಡಬೇಕು. ಎಲ್ಲ ದಾಖಲಾತಿಗಳೊಂದಿಗೆ ಈ ಅಕ್ನಾಲೇಜ್ಮೆಂಟ್ ಜೊತೆಗೆ ನಿಮ್ಮ ಶಾಲೆಗೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು. ಈ ರೀತಿಯಾಗಿ ನೀವು ಲೇಬರ್ ಕಾರ್ಡ್ ಹೊಂದಿದವರ ಮಕ್ಕಳ ಕಟ್ಟಡ ಕಾರ್ಮಿಕರ ಮಕ್ಕಳ ಇಲ್ಲಿ ಸ್ಕಾಲರ್ಶಿಪ್ಗೆ SSP ಪೋರ್ಟಲ್ ಮುಖಾಂತರ ಅಪ್ಲೈ ಮಾಡಬಹುದು. ಇದಕ್ಕೆ ಬೇರೆ ವೆಬ್ಸೈಟ್ ಇಲ್ಲ ಮತ್ತು ಸಪ್ರೇಟಾಗಿ ಅಪ್ಲೈ ಮಾಡೋಕ್ಕೆ ಬರಲ್ಲ. ಆದ್ದರಿಂದ ಒಂದೇ ಟೈಮ್ ಅಪ್ಲೈ ಮಾಡಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಆನ್ಲೈನ್ ಹೆಲ್ಪ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.